ಇವತ್ತು ಬೆಳಗ್ಗೆ ಬೇಗ ಎದ್ದೇನೆ ರೀ. ಬೆಳಗ್ಗಿನ ಲಾಗ್ ಚಲೋ ಮಾಡಾಕತ್ತಾನೆ ರೀ. ಯಾಕಂದ್ರೆ ಸುಮಂತಂದು ಸ್ಕೂಲ್ ಐತಲ್ಲ ರೀ, ಅವ್ನ ಬಸ್ 8:15 ಬರ್ತೈತಿ. ಮತ್ತು ಅವಂಗೆ ಏನರ ಟಿಫನ್ ಲಂಚ್ ಬಾಕ್ಸಿಗೆ ಕಟ್ಬೇಕಲ್ಲ ರೀ. ಹಾಗಾಗಿ ಮತ್ತೇನು ಅವ್ನಿಗೆ ಸಪ್ರೇಟ್ ನಮಗೆ ಸಪ್ರೇಟ್ ಮಾಡೋದಂತ ಇವತ್ತು ಸುಮಂತ್ಗೆ ಲಂಚ್ ಬಾಕ್ಸ್ ಆಗ್ತೈತಿ ಮತ್ತು ನಮಗೆ ಬೆಳಗ್ಗೆ ನಾಷ್ಟ ಆಗ್ತೈತಿ ಅಂತ ಹೇಳಿ ನಾನು ಈ ರೆಸಿಪಿನ ಮಾಡಾಕತ್ತಾನೆ ರೀ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೆ ಮಗಳು ಶಿಲ್ಪ ಮಾಡೋ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾವು ಆರಾಮದೇವ್ರಿ, ರೀ. ನೀವು ಆರಾಮದಿರಿ ಅಂತ ತಿಳ್ಕೊಂಡೇನೆ ರೀ. ಇವತ್ತು ಬೆಳಗ್ಗೆನ ಲಾಗ್ ಚಾಲೂ ಮಾಡ್ಯಾನ ರೀ. ಇವತ್ತು ಪಲಾವ್ ಮಾಡಾಕತ್ತಾನೆ ರೀ. ಸುಮಂತ್ಗೆ ಸ್ಕೂಲಿಗೆ ಆಯ್ತು, ನಮಗೆ ಬೆಳಗ್ಗೆ ನಾಷ್ಟಾನ ಆತಂತ ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲು ವೆಜಿಟೇಬಲ್ ಪಲಾವ್ಗೆ ತರಕಾರಿ ಹೆಚ್ಕೊಂತಾನೆ ರೀ. ಒಂದು ಈರುಳ್ಳಿ ತಗೊಂಡು ಈ ಥರ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಾನಿ. ಇವಾಗ ಒಂದು ಆಲೂಗಡ್ಡೆ ತಗೊಂತಾನೆ ರೀ. ಆಲೂಗಡ್ಡೆ ಮೇಲಿಂದ ಸಿಪ್ಪಿನ ತೆಗಿತೀನಿ ರೀ. ತೆಗೆದು ನೋಡಿರಿ, ಈ ಥರ ತೆಗೆದು ಅದನ್ನೇ ಈ ಥರ ಸಣ್ಣಕ್ಕೆ ಪೀಸಾಗಿ ಕಟ್ ಮಾಡ್ಕೊಂತಾನೆ ರೀ. ಈ ಸುಮಂತ ಏನನ್ರಿ, ಒಟ್ಟು ತರಕಾರಿ ಹಾಕಿದ್ದು ಏನೂ ತಿನ್ನಂಗಿಲ್ಲ ರೀ ಅವನು. ಅದಕ್ಕೆ ಈ ಥರ ಪಲಾವ್ಗೆ ಹಾಕಿ ಕೊಟ್ವಿ ಅಂದ್ರೆ ತಿಂತಾನಂತ. ಇವಾಗ ನೋಡಿರಿ, ಬೀನ್ಸ್ ಕಟ್ ಮಾಡ್ಕೊಳಕತ್ತಾನೆ ರೀ. ಬೀನ್ಸ್ ಕಟ್ ಮಾಡ್ಕೊಂಡು ಒಂದು ಕ್ಯಾರೆಟ್ ತೊಗೊತಾನೆ ರೀ. ಈ ಥರ ಕಟ್ ಮಾಡ್ಕೊಂತಾನೆ ನೋಡಿರಿ. ಈ ಮಕ್ಕಳಿಗೆ ಇವು ತರಕಾರಿ ತಿನ್ಬೇಕಂದ್ರೆ ಬರ್ತೈತೆ ನೋಡಿರಿ. ಹಾಗಾಗಿ ಈ ಥರ ಮಾಡಿಕೊಡ್ರಿ ಸುಮ್ಮನೆ ತಿಂತಾರೆ. ಇವಾಗ ಒಂದು ಟೊಮೊಟೊ ಅಂತ ನೋಡಿರಿ, ಅದನ್ನೇ ಈ ಥರ ಪೀಸ್ ಮಾಡಿ ಕಟ್ ಮಾಡ್ಕೊಂತಾನೆ ರೀ. ಇವಾಗ 4 ಹಸಿ ಮೆಣಸಿನ್ಕಾಯಿ ತೊಗೊಂಡಾನೆ ನೋಡಿರಿ. ಅದನ್ನು ಕಟ್ ಮಾಡ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊತಾನೆ ನೋಡಿರಿ. ಕಟ್ ಮಾಡಿದ 4 ಹಸಿ ಮೆಣಸಿನ್ಕಾಯಿ ರೀ. ಖಾರ ಇದ್ದದ್ದಲ್ಲ, ಅದಕ್ಕೆ ಶುಂಠಿ, ಚಕ್ರ ಮೊಗ್ಗು, ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹೆಸಳು ಈ ಥರ ಬೇಳೆ ಮಾಡಿ ಹಾಕ್ಯಂದಾನೆ. ಲವಂಗ, ಚಕ್ಕಿ, ಈ ಥರ ಚಕ್ಕಿನ ಪೀಸ್ ಮಾಡಿ ಹಾಕ್ಯಂದಾನೆ ನೋಡಿರಿ. ಇವಾಗ ಕೊತ್ತಂಬರಿ ಹಾಕ್ತಾನೆ ನೋಡಿರಿ. ಕೊತ್ತಂಬರಿ ಅದು ನೆನ್ನೆ ತೊಗೊಂಡಿದ್ರಿ, ಅದು ಬಾಡಿ ಹೋಗೈತಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹೋಗಿ ಮಸಾಲೆನ ರೆಡಿ ಮಾಡ್ಕೊತಾನೆ. ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಯಂದು ಅದಕ್ಕೆ ಪಲಾವ್ ಎಲೆ ಹಾಕ್ತಾನೆ ರೀ. ನೋಡಿರಿ, ತರಕಾರಿ ಹೆಚ್ಚಿಟ್ಟಿದ್ದಲ್ರಿ, ಇಷ್ಟು ತರಕಾರಿ ಎಲ್ಲ ಹೆಚ್ಕೊಂಡಿದ್ದಲ್ರಿ. ಈ ಪಟ ಇದನ್ನು ಎಣ್ಣೆಗೆ ಒಂದೊಂದು ಆ್ಯಡ್ ಮಾಡ್ಕೊಂತ ಹೋಗ್ತಾನೆ ನೋಡಿರಿ. ಪಲಾವ್ ಎಲೆ ಹಾಕಿದ್ದೆಲ್ಲ ಒಂದೊಂದು. ಇವಾಗ ಇವು ಶುಂಠಿ, ಇವನ್ನ ಬೆಳ್ಳುಳ್ಳಿ, ಹಸಿಕಾಯಿ, ಕೊತ್ತಂಬರಿ, ಪುದೀನ ಅಷ್ಟೇ ಮಿಕ್ಸಿಗೆ ಹಾಕ್ಯಬೇಕ್ರಿ. ಇವನ್ನ ಉಳ್ಕಿದ ತರಕಾರಿ ಎಲ್ಲ ಈ ಥರ ಎಣ್ಣೆ ಒಳಗೆ ಬೇಯಿಸ್ಕೋಬೇಕಲ್ರಿ. ನಾನು ಚಕ್ಕಿ, ಏಲಕ್ಕಿ, ಲವಂಗ ಅದನ್ನು ಅದ್ರೊಳಗೆ ಸಣ್ಣಕ್ಕೆ ಮಿಕ್ಸಿಂಗ್ ಮಾಡಿದರೆ ಹಂಗಿದ್ರೆ ಇವರು ಇಷ್ಟಪಟ್ಟು ತಿಂತಾರಂತ. ಅವ್ರಿಗೆ ಏನು ಹಾಕಿರ್ತೇವೆ ಅನ್ನೋದು ಗೊತ್ತಾಗಲ್ಲಲ್ರಿ. ಹಾಗಾಗಿ ನಮ್ಮ ಸುಮಂತಿಗೆ ಏನಂತ ಮಾಡಿರಿ ನೀವು, ದಿನ ಚಪಾತಿ ಬ್ಯಾಳೆ ಸಾರಿದ್ರೆ ಏನು ಬೇಡ ನೋಡಿರಿ. ಅವಂಗೆ ಏನು ದಿನಾನು ಅದನ್ನ ಕೊಡೋಕ್ಕಾಗಲ್ಲಲ್ರಿ. ಹಾಗಾಗಿ ನೋಡಿರಿ, ಇವಾಗ ಟೊಮೊಟೊ ಹಣ್ಣು ಹಾಕ್ಯಂದಿದ್ದಲ್ರಿ, ಅದು ಬೇಯಲಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ರೀ. ಇವಾಗ ಉಪ್ಪು ಹಾಕ್ಯಂಬಿಟ್ವಿ ಅಂದ್ರೆ ತರಕಾರಿಗೆಲ್ಲ ಉಪ್ಪು ಆ್ಯಡ್ ಆತಂದ್ರೆ ರುಚಿ ಬರ್ತೈತೆ ರೀ ಬಾಯಾಗ ತಿನ್ನಾಕ. ನೋಡಿರಿ, ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಿಲ್ಲ ರೀ, ಅದನ್ನ ಹಾಕಾಕತ್ತಾನೆ ರೀ. ಅದು ಹಸಿ ವಾಸನೆ ಹೋಗೋ ಮಟ್ಟ ಅದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ರೀ. ಈ ಥರ ಎಣ್ಣೆ ಒಳಗೆ ಮಿಕ್ಸ್ ಮಾಡಿದರೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಯಂತಾನೆ ನೋಡಿರಿ. ಅದನ್ನು ಮಿಕ್ಸ್ ಮಾಡ್ತಾನೆ ರೀ. ಅದು ಎಣ್ಣೆ ಒಳಗೆ ಬಿಟ್ಕೋಬೇಕ್ರಿ. ನೋಡಿರಿ, ಪಟ ಎಣ್ಣೆ ಒಳಗೆ ಯಾವ ಥರ ಬಿಟ್ಕೊಂಡು ನೋಡಿರಿ. ಎಣ್ಣೆ ಕುದಿಯಾಕತ್ತೈತಿ. ಇವಾಗ ನೆನೆ ಇಟ್ಟಿದ್ದೆಲ್ರಿ ಅಕ್ಕಿನ, ಅದನ್ನು ನಾನು ಒಂದು ಲೋಟದ ಮೇಲೆ ಅಷ್ಟು ತೊಗೊಂಡಿದ್ರಿ ಅಕ್ಕಿನ. ನೋಡಿರಿ, ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ವಿ ಅಂದ್ರೆ ಅಕ್ಕಿ ತರಕಾರಿ ಬೇಯ್ಕೊಂತೈತೆ ರೀ. ಸೂಪರಾಗಿ ಬರ್ತೈತಿ. ಇದ್ರ ಲೋಟದಲ್ಲಿ 3 ಲೋಟ ನೀರು ಹಾಕ್ಯಂದಾನೆ ನೋಡಿರಿ. ನಾನು 1 ಲೋಟದ ಮೇಲೆ ಅಷ್ಟು ಅಕ್ಕಿ ತೊಗೊಂಡಿದ್ದೆಲ್ರಿ. ಅದಕ್ಕೆ ಇವಾಗ ಉಪ್ಪು ಅದೆಲ್ಲ ಸರಿ ಐತೆ ಅಂತ ನೋಡಿ ಒಂದು ಕುದಿ ಈ ಥರ ಕುದ್ಮೇಲೆ ನೋಡಿರಿ, ಈ ಥರ ಕುದಿಯಾಕತ್ತೈತಿ. ಈ ಪಟ ನೆಟ್ ಕ್ಲೋಸ್ ಮಾಡಿ ನೋಡ್ತಾನೆ ರೀ ಸುಮಂತ್ ಏನು ಮಾಡಾಕತ್ತಾನ ಅನ್ನೋದು. ನೋಡಿರಿ, ಸುಮಂತ ಅವ್ರ ಅಪ್ಪಾಜಿ ರೆಡಿ ಮಾಡಾಕತ್ತಾನ. ನಮ್ಮ ಚಿನ್ನಿ ಮನೆ ಎದ್ದಾಳೆ ನೋಡಿರಿ. ವೆಜಿಟೇಬಲ್ ಪಲಾವು ಸೂಪರಾಗಿ ರೆಡಿ ಆಯ್ತು ನೋಡಿರಿ. ಸುಮಂತಗೆ ಲಂಚ್ ಬಾಕ್ಸ್ ಆಯ್ತು, ನಮಗೆ ಬೆಳಗ್ಗೆ ನಾಷ್ಟಾನ ಆಯ್ತು. ಈ ಥರ ಮಾಡಿಕೊಟ್ರೆ ಹುಡುಗರು ಇಷ್ಟಪಟ್ಟು ತಿಂತಾರೆ ರೀ. ಅದಕ್ಕೆ ಇದು ಪಲಾವ್ ತಿನ್ನಂದ್ರೆ ಪಲಾವ್ನ ತಿನ್ನಲ್ರಿ. ಹಾಗಾಗಿ ಕಾಳು ನೆನೆಸಿಟ್ಟೈತ್ರಿ. ಶೇಂಗಾ ಕಾಳು, ಬಾದಾಮಿನ ತಿನ್ನಂದ್ರೆ ABCD ಹೇಳಕತ್ತಾನ ನೋಡಿರಿ. ನಮ್ಮ ಸುಮಂತ ಜಾಸ್ತಿ ಊಟನ ಮಾಡಂಗಿಲ್ಲ ರೀ ಅವನು. ಹಾಗಾಗಿ ನೋಡಿರಿ, ಇವಾಗ ಸೂಪರಾಗಿರೋ ವೆಜಿಟೇಬಲ್ ಪಲಾವು ರೆಡಿ ಆಯ್ತು ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತಿ, ಕಲರ್ ಎಷ್ಟು ಚಂದ ಬಂದೈತಿ. ಈ ಥರ ತರಕಾರಿ ಎಲ್ಲ ತಿನ್ನೋದ್ರಿಂದ ನಮಗೆ ಒಳ್ಳೆಯದಲ್ರಿ. ಅದಕ್ಕೆ ನೋಡಿರಿ, ಅವ್ರ ಅಪ್ಪಾಜಿ ಸುಮಂತನ ಕಳ್ಸೋಕಂತೂ ಊರಿಗೆ ಹೋಗೋಕೆ ರೆಡಿ ಆಗಿತ್ತಲ್ರಿ. ಹಂಗೆ ಸುಮಂತನ ಬಸ್ 8:15 ಬರ್ತೈತಲ್ರಿ.
ಮತ್ತು ಅವ್ರ ಅಪ್ಪಾಜಿ ಇಲ್ಲಂದ್ರೆ ಹೋಗಿ ಹೋಗಿ ಕಳಿಸ್ಬಿಡ್ತಾಳೆ ರೀ. ಹೆಂಗೆ ಹೊಂಟಾನ ಸುಮಂತಗೆ ಸಾಲಿ ಒಂದಿನ ಬಿಡಲ್ಲ ರೀ, ಹೆಂಗೆ ಹೋಗ್ತಾನೆ ಅವನು. ನಾವಾಗಿ ಬಿಡು ಅಂದ್ರೆ ಬಿಡಂಗಿಲ್ಲ ನೋಡಿರಿ. ಇವಾಗ ಲಾಗು ಮುಗಿಸ್ತಾನಲ್ರಿ, ಚಿನ್ನಿಮ್ಮ ಎದ್ಲ ನೋಡಿರಿ. ಸುಮಂತನ ಬಸ್ಸು ಬಂತು ಇಪ್ಪಟ್ಟು. ನೆಕ್ಸ್ಟ್ ವೀಡಿಯೋಕ್ಕೆ ಭೇಟಿಯಾಗಂದ್ರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.